ಗೈಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ಟೈಟಲ್ ಹಾಗೂ ಥಂಬ್ನೇಲ್ ನೋಡ್ತಿದ್ದಾಗೆ ನಿಮಗೆ ಗೊತ್ತಾಗಿರುತ್ತೆ ಏನದ್ರ ಬಗ್ಗೆ ಇವತ್ತಿನ ವಿಡಿಯೋ ಅಂತ. ತುಂಬಾ ಜನ ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ಅಂದ್ರೆ ಆ ವಿಡಿಯೋಸ್ ಬರಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ತುಂಬಾ ಜನ ನೊಂದ್ಕೊತಾ ಇದ್ರಿ ಹಾಗೂ ಖುಷಿ ಪಡ್ತಾ ಇದ್ರಿ ದಟ್ ಒಳ್ಳೇದಾಯ್ತು ನೀವು ಮನೆ ಕಟ್ಟಿಸ್ತಾ ಇದ್ದೀರಾ, ನಾವು ಕೂಡ ಕಟ್ಟಿಸ್ಬೇಕು ಅನ್ನೋ ಒಂದು ಕನಸಿದೆ ಅಂತ. ಹಾಗೂ ತುಂಬಾ ಜನ ನೊಂದ್ಕೊತಾ ಇದ್ದಿದ್ದು ಬಂದು ನಮ್ಮ ಕೈಲಿ ಆಗಲ್ವೇನೋ ಸುಪ್ರಿಯಾ ಅಂತಾನು ಕೂಡ ಹೇಳ್ಕೊಂಡು ನೊಂದ್ಕೊತಾ ಇದ್ರಿ. ಬಟ್ ನಿಜ ಹೇಳ್ಬೇಕು ಅಂದ್ರೆ ಆಗಲ್ಲ ಅನ್ನೋ ಒಂದು ಮಾತು ನಾವು ಅದನ್ನ ಆತರ ಅನ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಕೈಲಿ ಆಗಲ್ಲ ಅಂತ ಇಲ್ಲ, ಬಿಕಾಸ್ ಏನೇ ಒಂದು ದೊಡ್ಡದು ಮಾಡಬೇಕು ಅಂದ್ರೂ ಅದ್ರದ್ದು ಫಸ್ಟ್ ಸ್ಟೆಪ್ ನಾವು ತಗೊಂಡ್ರೆ ಅದನ್ನ ನಾವು ಅಚೀವ್ ಮಾಡ್ಬೋದು. ಆ ಥರ ಒಂದು ನಂಬಿಕೆ ಇಟ್ಕೊಂಡೇ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ನಾವು ಕೂಡ ಅನ್ಕೊಂಡಿರಲಿಲ್ಲ ನಾವು ಇಷ್ಟು ದೊಡ್ಡ ಮನೆ ಕಟ್ತೀವೋ, ಅದು ಬೆಂಗಳೂರಲ್ಲಿ ಕಟ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ಅನ್ಕೊಂಡಿರ್ಲಿಲ್ಲ. ಬಟ್ ಅದೇ ಒಂದು ಸ್ಟೆಪ್ ತಗೊಂಡ್ವಿ, 2 ಸ್ಟೆಪ್ ತಗೊಂಡ್ವಿ, ಅದೇ ತಾನಾಗೆ ಎಲ್ಲ ಆಗ್ಬಂತು. ಸೊ ನಿಮಗೂ ಕೂಡ ಅದೇ ರೀತಿಯಾಗಿ ಒಂದು ಸೈಟ್ನ ತೋರ್ಸೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬಿಕಾಸ್ ಅದು ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಇದೆ ಸೈಟ್ ಅಂತ ಕೇಳ್ಬಿಟ್ವಿ. ಸೊ ಹೋಗ್ಬಿಟ್ಟು ಒಮ್ಮೆ ನೋಡ್ಕೊಂಡ್ ಬರೋಣ, ಹಾಗೂ ನಿಮ್ಮ ಜೊತೆ ಕೂಡ ಕಂಪ್ಲೀಟ್ ಆಗಿ ಶೇರ್ ಮಾಡ್ಕೊತೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಥವಾ ನಿಮ್ಗೆ ಏನಾದರೂ ಓಕೆ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಬೈ ಚಾನ್ಸ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರನಾದರೂ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮುಂದೆ ಫ್ಯೂಚರಲ್ಲಿ ಒಂದು 5ರಿಂದ 10 ವರ್ಷ ಆದಮೇಲೆ ಇನ್ನಷ್ಟು ಚೆನ್ನಾಗಿ ಬೆಳೆಯುತ್ತೆ ಸೈಟ್ಗಳ ಮೇಲೆ. ಏನಪ್ಪ ಅಂದರೆ ಅದು ಕಡಿಮೆ ರೇಟಲ್ಲಿ ಇರುತ್ತಲ್ಲ ಅವಾಗಲೇ ಇನ್ವೆಸ್ಟ್ ಮಾಡ್ಬಿಡ್ಬೇಕು. ಬಿಕಾಸ್ ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ಅದೇ ತುಂಬ ಜಾಸ್ತಿ ಬೆಲೆ ಆಗುತ್ತೆ. ಸೊ ಬನ್ನಿ ಅದೇ ರೀತಿಯಾದಂಥ ಒಂದು ಸೈಟ್ನ ತೋರ್ಸೋಕ್ಕೆ ಅಂತ ಇವತ್ತು ಕರ್ಕೊಂಡು ಹೋಗ್ತೀನಿ. ಹೋಪ್ಫುಲಿ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪುಟ್ಟ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಇವಾಗ ಹೊರಡೋಣ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಆಲ್ರೆಡಿ ಜಲ್ಲಿಕಲ್ಲೆಲ್ಲ ಹಾಕಿ ರೋಡ್ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇನ್ನೇನು ಅಲ್ಲೇನೆ ಸೈಟ್ ಇರೋದು. ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ರೋಡ್ ಬಂದಿದೆ ಅಂದ್ರೆ ಸಾಕಷ್ಟು ಕೆಲಸಗಳು ಸ್ಟಾರ್ಟ್ ಆಗಿದೆ ಅಂತಾನೆ ಅರ್ಥ. ಸೊ ಬನ್ನಿ ಏನೆಲ್ಲ ಕೆಲಸಗಳು ಸ್ಟಾರ್ಟ್ ಆಗಿದೆ ಮತ್ತೆ ಯಾವ ರೀತಿಯಾಗಿದೆ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ಹಾಗೂ ಇಲ್ಲಿ ನೋಡ್ಬೋದು ಮೇನ್ ರೋಡ್ಗಂತೂ ತುಂಬಾನೇ ಜಾಸ್ತಿ ಹತ್ರ ಇದೆ. ಮತ್ತೆ ಮನೆಗಳು ಕೂಡ ಆ ಕಡೆ ಸೈಡ್ ಎಲ್ಲ ಮನೆಗಳು ಕೂಡ ಬಂದಿದೆ. ತುಂಬಾನೇ ಚೆನ್ನಾಗಿದೆ ಮನೆ ಕಟ್ಟಿದ್ದಾರೆ. ಓಕೆ ಗೈಸ್, ಸೊ ನಾನು ಆಗ್ಲೇ ಹೇಳ್ದಾಗೆ ಇವತ್ತು ಪ್ರಾಪರ್ಟಿ ನೋಡಕ್ ಬರ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಪ್ರಾಪರ್ಟಿಗೆ ಬಂದಾಗಿದೆ ಅಂಡ್ ಇವತ್ತು ನಮ್ಮ ಜೊತೆ ಶ್ವೇತಾ ಅವ್ರು ಇದ್ದಾರೆ. ಹಾಯ್ ಶ್ವೇತಾ ಅವರೇ. ಹಲೋ, ನಮಸ್ಕಾರ. ನಮಸ್ಕಾರ. ಸೊ ಇವತ್ತು ಈ ಒಂದು ಪ್ರಾಪರ್ಟಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನಿಮ್ಮ ಹತ್ರ ತಿಳ್ಕೊಳ್ಳೋದಿದೆ ಹಾಗೂ ನಮ್ಮ ವ್ಯೂವರ್ಸ್ಗೂ ಕೂಡ ಹೇಳೋದಿದೆ. ಸೊ ಹೋಗೋಣ, ರೆಡಿನಾ? ಎಸ್, ರೆಡಿ. ಸೊ ಬನ್ನಿ ಗೈಸ್, ತಿಳ್ಕೊಳ್ಳೋಣ ಈ ಒಂದು ಪ್ರಾಪರ್ಟಿ ಬಗ್ಗೆ. ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಪ್ರಾಪರ್ಟಿ, ಮತ್ತೆ ವಿಶಾಲವಾಗಿದೆ, ತುಂಬಾ ಗ್ರೀನರಿ ಇದೆ ಅಕ್ಕಪಕ್ಕ. ಸೊ ಎಸ್, ಹೇಳಿ ಶ್ವೇತಾ ಅವರಿಗೆ. ಸೊ ಎಲ್ರಿಗೂ ಕನ್ಸಿರುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಪುಟ್ಟ ಮನೆ ಕಟ್ಟಬೇಕು ಅಂತ. ಸೊ ಲಕ್ಷಾಂತರ ರೂಪಾಯಿ ಜಾಗ ತಗೊಂಡು ಮನೆ ಕಟ್ಟೋದು ತುಂಬ ಕಷ್ಟ ಆಗಿರುತ್ತೆ. ಸೊ ಇದು ಒಂದು ಒಳ್ಳೆ ಪ್ರಾಜೆಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಇಲ್ಲಿ ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋಕೆ ಡೌನ್ ಪೇಮೆಂಟ್ ಜಸ್ಟ್ 25,000 rupees ಕೊಡಬೇಕು. 25,000 ಅಷ್ಟೇ. ಸೊ ಅದಾದ್ಮೇಲೆ ನಮ್ಮ ಕಡೆನೇ EMI ಇದೆ 72 monthsಗೆ. ಸೊ ನೀವು ನಿಮಗೆ ಬೇಕಾಗಿರುವಂತ ಸೈಟ್ನ ಅಗ್ರಿಮೆಂಟ್ ಮಾಡಿಸ್ಕೊಂಡು ಇಲ್ಲಿ ಈ ಪ್ಲೇಸಲ್ಲಿ ನೀವು ಜಾಗ ಮಾಡಿಸ್ಕೋಬಹುದು. ತುಂಬಾನೇ ಚೆನ್ನಾಗಿರೋ ಜಾಗ. ಸೊ ನಿಮಗೂ ಗೊತ್ತಿರುತ್ತೆ ಬಿಡಿದಿಲ್ಲಿ ಬರೋಂಥ ಜಾಗ ಇದು. ಸೊ ಎಷ್ಟು ವ್ಯಾಲ್ಯೂ ಇದೆ ಅಂತ ನಿಮಗೂ ತುಂಬಾ ಚೆನ್ನಾಗಿ ಗೊತ್ತು. ಸೊ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಜಾಗ ಬೇಕು ಅಂತ. ಇಟ್ಸ್ ಅ ವೆರಿ ಗುಡ್ ಪ್ಲೇಸ್. ಅಂಡ್ ಇಲ್ಲಿ ಕನೆಕ್ಟಿವಿಟಿ ಮಾತಾಡ್ಬೇಕು ಅಂತಂದ್ರೆ ಇಲ್ಲಿ ಇದು ಸೆಂಟರ್ ಆಗಿರೋಂಥ ಒಂದು ಪ್ಲೇಸ್. ಸೊ ಬಾಸ್ ಅಂಡ್ ಟೊಯೋಟಾ ಕಿರ್ಲೋಸ್ಕರ್ ಅಂಡ್ ಇದು ನಮ್ಮ ಇನ್ನೋವೇಟಿವ್ ಫಿಲ್ಮ್ ಸಿಟಿ, ವಂಡರ್ಲಾ. ಹೌದು. ಸೊ ಬರ್ತಾ ವಂಡರ್ಲಾ ಕೂಡ ನೋಡ್ಕೊಂಡ್ ಬಂದ್ವಿ. ಸೊ ಆಕ್ಚುಲಿ ತುಂಬಾ ಒಳ್ಳೆ ಸ್ಪಾಟ್ಸ್ ಅಂದ್ರೆ ಅಕ್ಕಪಕ್ಕ ತುಂಬಾ ಒಳ್ಳೆ ಜಾಗಗಳಿದೆ ಅಂತ. ಗ್ರೀನರಿ ಇದೆ, ನೋ ಟ್ರಾಫಿಕ್, ಪೊಲ್ಯೂಷನ್ ಇಲ್ಲ. ಹೌದು, ಆರಾಮಾಗಿ ಲೈಫ್ ಮಾಡಬಹುದು ಅಲ್ವಾ. ಈ ತರ ಸ್ಪೆಷಲಿ ಈ ತರ ಏರಿಯಾನಲ್ಲಿ ಪ್ರಾಪರ್ಟಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಯಾಕಂದ್ರೆ ಎಷ್ಟು ಗ್ರೀನರಿ ಇರುತ್ತೋ ಅಷ್ಟು ಹೆಲ್ತ್ ಕೂಡ ತುಂಬಾನೇ ಫ್ರೆಶ್ ಏರ್ ಸಿಗುತ್ತೆ. ಸೊ ಕನ್ವರ್ಷನ್ಸ್ ಬಗ್ಗೆ ಹೇಗೆ ಶ್ವೇತಾ ಅವರೇ? ಇದು DC ಕನ್ವರ್ಷನ್ ಈ ಖಾತಾ. ಸೊ ಡೈರೆಕ್ಟ್ ರಿಜಿಸ್ಟ್ರೇಷನ್ ಇಲ್ಲ. ಓಕೆ. ಸೊ ಇದು ಪ್ರಾಪರ್ಟಿ ಮುಗಿಯೋಕೆ 3 years ಬೇಕು. ಸೊ 4th yearಗೆ ನಿಮ್ಗೆ ರಿಜಿಸ್ಟ್ರೇಷನ್ ಆಗಿ ನಿಮ್ ಜಾಗ ನಿಮ್ ಕೈಗೆ ಸಿಗುತ್ತೆ. ಅಂಡ್ ಅರ್ಲಿ ಬರ್ಡ್ಸ್ಗೆ ತುಂಬಾ ಒಳ್ಳೆ ವಿಷಯ. ಏನಕ್ಕಂದ್ರೆ ಇವಾಗ ನೀವು ನೋಡ್ತಿರೋ ಹಾಗೆ ಪ್ಲೇಸ್ ನ ನೀವು ಬೇಗ ಬಂದ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ರೆ, ಅಗ್ರಿಮೆಂಟ್ ಮಾಡಿಸ್ಕೊಂಡ್ರೆ ನಿಮ್ಗೆ ಯಾವ ಫೇಸಿಂಗ್ ಬೇಕು, ಯಾವ ಕಾರ್ನರ್ ಅಲ್ಲಿ ಬೇಕು, ಯಾವ ಸೈಡ್ ಅಲ್ಲಿ ಬೇಕು ಎಲ್ಲಾನು ಆಗುತ್ತೆ. ಸೊ 3 years ಅಲ್ಲಿ ಪ್ರಾಜೆಕ್ಟ್ ಮುಗಿದಿರುತ್ತೆ. 4th yearಗೆ ನಿಮ್ದು ರಿಜಿಸ್ಟ್ರೇಷನ್ ಆಗಿರುತ್ತೆ. ಅಂಡ್ ನೀವು ಯಾವ್ದು ಜಾಗ ಹೇಳಿದ್ರು ಅದನ್ನ ಬುಕ್ ಮಾಡಿ ಕೊಡ್ತಾರೆ. ಓ, ನೈಸ್. ಸೊ ಯಾವ ಫೇಸಿಂಗ್ ಸೈಟ್ಸ್ ಇದೆ? ಎಲ್ಲ ಫೇಸಿಂಗು ಇದೆ, ನಿಮ್ಗೆ ನೀವು ಸೆಲೆಕ್ಷನ್ ಮಾಡ್ಕೋಬಹುದು. ಓಕೆ. ಅಂಡ್ ಇದು ವಾಟರ್ ಸಪ್ಲೈ ಲೈಕ್ ನೀರಿಂದು ಕಾವೇರಿ ಕನೆಕ್ಷನ್ಸ್ ಫೆಸಿಲಿಟೀಸ್ ಎಲ್ಲ. ಸೊ 24/7 ನೀರು ಅವೈಲೇಬಲ್ ಇದೆ. ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಅಂಡ್ ರೋಡ್ ಕೂಡ ಆಗ್ತಿದೆ. ಪಾರ್ಕಿಂಗ್ ಇದೆ, ಗ್ರೀನರಿ ನೇಚರ್ ಇದೆ. ಸೊ ಗಾರ್ಡನ್ ಮಾಡ್ತೀವಿ. ಸೊ ಆಚೆ ಮೇನ್ ರೋಡ್ 80 feet ಅಲ್ಲಿ ಇದೆ, ಇನ್ನರ್ದು 30 feet ಅಲ್ಲಿ ಇದೆ. ಓಕೆ. ಸೊ ಮತ್ತೆ ಡೈಮೆನ್ಷನ್ಸ್ ಯಾವ ರೀತಿಯಾಗಿದೆ ಶ್ವೇತಾ ಅವರೇ? ಇದು ಡೈಮೆನ್ಷನ್ ಬಂದು 30-40 ಡೈಮೆನ್ಷನ್ ಅಲ್ಲಿ ಇದೆ. ಓಕೆ. 80 sites ಇದೆ. 80 sites ಇದೆ. ಓಕೆ.
80 ಸೈಟ್ಸ್ ಎಲ್ಲ ಫುಲ್ 30-40 ನಲ್ಲೇ ಇರೋದು. ಹೌದೌದು. Okay. ಸೊ ಅದೇ ಹೇಳ್ದಾಗೆ ನಾನು, ನೀವು ಡೌನ್ ಪೇಮೆಂಟ್ 25,000 ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡು 72 ಮಂತ್ಸ್ ಲೋನ್ ಕೂಡ ಅವೈಲೇಬಲ್ ಇದೆ. EMI, ಸೊ EMI ಬಂದು ಎವ್ರಿ ಮಂತ್ ನಿಮ್ಗೆ 9,000 to 10,000 ಬರ್ಬೋದು. ಓಕೆ ಓಕೆ, ಸರಿ ಸರಿ. ಸೊ 9,000 to 10,000 ಅಂದ್ರೆ ಆರಾಮಾಗಿ ಆರಾಮಾಗಿ ಮಾಡ್ಬೋದು. ಯಾಕಂದ್ರೆ ಇವಾಗ ನಾವು ಚೀಟಿ ಹಾಕ್ತಿವಿ ಅಂತಾನೆ ಅನ್ಕೊಳ್ಳಿ, ಒಂದ್ ಕಡೆ 10,000 ಚೀಟಿ ಕಟ್ಕೊಂಡು ಇದು ತರ ಫೀಲ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ ಹೌದು, ಒಳ್ಳೆ. ಬಿಕಾಸ್ ಏನ್ ಗೊತ್ತಾ, ನಾವು ಒಂದು ಈ ತರ ಚಿಟ್ ಫಂಡ್ ಏನಾದ್ರು ಹಾಕಿದಾಗ ಅಲ್ಲಿ ಅದ್ ಸಿಗೋದ್ ಲಾಸ್ಟ್ ಅಲ್ಲಿ ನಮ್ಗೊಂದ್ ಇಷ್ಟೇ ಅಮೌಂಟ್. ಬಟ್ ಇಲ್ಲಿ ಈ ತರ ಪ್ರಾಪರ್ಟಿನ ಇನ್ವೆಸ್ಟ್ ಮಾಡಿದಾಗ ಯಾವತ್ತೇ ಆಗ್ಲಿ ಪ್ರಾಪರ್ಟಿ ಬೆಳೀತಾ ಹೋಗುತ್ತಲ್ವಾ. ಸೊ ಒಂದ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ನಂಗೆ ಅನ್ಸುತ್ತೆ. ಕರೆಕ್ಟ್. ಸಾಕಷ್ಟು ಜನ ಬರ್ತಾ ಇದಾರೆ ವಿಸಿಟ್ ಮಾಡಕ್ಕೆ ಅಂತ ಅನ್ಸುತ್ತೆ. ನಿಮ್ಗೆ ಪ್ರಾಪರ್ಟಿ ವಿಸಿಟ್ ಮಾಡ್ಬೇಕು ಅಂತಂದ್ರೂ ನಮ್ ಟೋಲ್ ಫ್ರೀ ನಂಬರ್ ಇದೆ. ಹೌದು, ಸೊ ಆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ guys, ಟೋಲ್ ಫ್ರೀ ನಂಬರ್. ನೀವು ಆ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ವಿಸಿಟ್ ಮಾಡಕ್ಕೆ ಎಲ್ಲ ಅವೈಲಬಿಲಿಟಿ ಮಾಡ್ಕೊಡ್ತೀವಿ. ಇನ್ನೊಂದು ಕೇಳ್ಬೇಕಿತ್ತು, ಪರ್ ಸ್ಕ್ವೇರ್ ಫೀಟ್ ಎಷ್ಟು ಬೀಳುತ್ತೆ ಶ್ವೇತಾ ಅವರೇ? ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಬಂದು 899. ಜಸ್ಟ್ 899 ರುಪೀಸ್ಗೆ ನಮ್ಗೆ ಒಂದು ಸ್ಕ್ವೇರ್ ಫೀಟ್ ಎಲ್ಲೂ ಸಿಗಲ್ಲ ಗೈಸ್. ಅದು ಇವಾಗ ನಾವು ಬೆಂಗಳೂರಲ್ಲಿ ಪ್ರಾಪರ್ಟಿ ಹುಡುಕ್ತಿವಿ ಅಂದ್ರೆ ಇದು ತುಂಬಾನೇ, ಅದು ಬಿಡದಿಲಿ ಇಷ್ಟು ಕನೆಕ್ಟಿವಿಟಿ ಇರೋದು. ಹೌದು, ತುಂಬಾನೇ ಒಳ್ಳೆ ಪ್ರಾಪರ್ಟಿ ಅಂತ ಅನ್ಸ್ತಿದೆ. ಸೊ ನೋಡಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಹಾಗೂ ಮತ್ತೆ ಇದು ಕಂಪ್ಲೀಟ್ ಆಗಿ ಪ್ರಾಪರ್ಟಿ ನಮ್ಗೆ ಯಾವಾಗ ಸಿಗುತ್ತೆ? ಇದು ಕಂಪ್ಲೀಟ್ ಆಗಿ ಸಿಗೋದು 3 years ಅಲ್ಲಿ ಪ್ರಾಜೆಕ್ಟ್ ಮುಗಿಯುತ್ತೆ. 4th year ಗೆ ರಿಜಿಸ್ಟ್ರೇಷನ್ ಆಗಿ ಕೈಗೆ ಬರುತ್ತೆ ನಿಮ್ಗೆ. ಓ, ಸೊ ಇನ್ನೇನು 3-4 ವರ್ಷ ಕಣ್ ಮುಚ್ಕೊಂಡ್ ಬಿಟ್ಟಂಗ ಆಗುತ್ತೆ ಅನ್ಸುತ್ತೆ. ಸೊ ಬೇಗನೆ ಸಿಕ್ಬಿಡುತ್ತೆ. ರೇಟ್ ಕೂಡ ಜಾಸ್ತಿ ಆಗುತ್ತೆ ವರ್ಷಗಳ. ಹೌದು, ಪ್ರತಿ ತಿಂಗಳೇ ಆಗ್ತಾ ಇದೆ ಅನ್ಸುತ್ತೆ ಇತ್ತೀಚೆಗಂತೂ. ಸೊ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಅಂತ ಅನ್ಸಿದೆ ನನಗೂ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅವರೇ, ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ನೋಡಿದ್ರಲ್ಲ ಯಾವ ರೀತಿಯಾಗಿದೆ ಪ್ರಾಪರ್ಟಿ ಅಂತ. ಶ್ವೇತಾ ಅವರು ಕೂಡ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಈ ಒಂದು ಪ್ರಾಪರ್ಟಿ ಬಗ್ಗೆ. ನನಗಂತೂ ತುಂಬಾನೇ ಇಷ್ಟ ಆಯಿತು. ಏನಪ್ಪ ಅಂದರೆ, ನನಗೆ ಮೇನಾಗಿ ಇಷ್ಟ ಆಗಿದೆ ಏನಪ್ಪ ಅಂದರೆ, ನೇಚರ್ಗೆ ತುಂಬ ಹತ್ತಿರ ಇದ್ದೀವಿ, ಗ್ರೀನರಿಗೆ ತುಂಬ ಹತ್ತಿರ ಇದ್ದೀವಿ. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ. ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೆ ಟೋಲ್ ಫ್ರೀ ನಂಬರ್ ಮೂಲಕ ನೀವು ತಿಳ್ಕೊಬಹುದು. ಆ್ಯಂಡ್ ಎಸ್ ಗೈಸ್, ಇಲ್ಲಿಗೆ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಒಂದು ಥಮ್ಸ್ ಅಪ್ ಕೊಡಿ. ಆ್ಯಂಡ್ ಆದಷ್ಟು ಬೇಗ ನಿಮ್ಮ ಒಂದು ಸೈಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ತಿಂಗಳ ನಿಜ ಹೇಳಬೇಕು ಅಂದರೆ ತಿಂಗಳ ವರ್ಷ ಪ್ರಾಪರ್ಟಿ ರೇಟ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಸೊ ಲೈಕ್ ನಾವು ಆಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದಕ್ಕಿಂತ ಇವತ್ತೇ ಒಂದು ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.